ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಕಾಮಾಕ್ಷಿ ರಾಘವನ್ ಅಂತ. ಆಲ್ ಪಾಸ್ ಕಮ್ಯುನಿಟಿ ಅಂತ ನಮ್ಮದೇ ಒಂದು ಆ್ಯನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಇದೆ. ಇವತ್ತದು ಉದ್ದೇಶ ಏನಂದರೆ, ಬೇಸಿಕ್ಲಿ ನಮ್ಮ ABC ರೂಲ್ಸ್ ಯಾವುದಿದೆಯೋ ಅದನ್ನು ಕರ್ನಾಟಕ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ನ್ಯೂ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿರೋದು, ಇಟ್ ಈಸ್ ಆ್ಯಕ್ಚುಲಿ ನಾಟ್ ಅ ಸೈಂಟಿಫಿಕ್ ಸಸ್ಟೈನಬಲ್ ಮೆಥಡ್ ಆಫ್ ಮ್ಯಾನೇಜಿಂಗ್ ಆ ಪ್ರಾಬ್ಲಮ್. ನೀವು ಬರೀ ನಂಬರ್ಸ್ ನೋಡಿದ್ರೆ ಎಷ್ಟು ನಮಗೆ ಖರ್ಚಾಗುತ್ತೆ ಗೌರ್ಮೆಂಟಿಂದ. ಬೇಸಿಕ್ಲಿ GB ಅವ್ರು ಹೇಳಿದ್ದಾರೆ 3300 ರುಪೀಸ್ ಒಂದು ನಾಯಿಗೆ ಒಂದು ತಿಂಗಳಿಗೆ. ನೀವು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ 10% ಆಫ್ ದ ಪಾಪ್ಯುಲೇಷನ್ ತೆಗೆದ್ರೇನು 10,000 ನಾಯಿಗಳಿರುತ್ತೆ ಡೆಫಿನೆಟ್ಲಿ, ಬಿಟ್ವೀನ್ ಕಾಲೇಜ್ ಕ್ಯಾಂಪಸ್ಸು, ಹಾಸ್ಪಿಟಲ್ಸು, ಬಸ್ ಸ್ಟೇಷನ್ಸ್, ಟ್ರೈನ್ ಸ್ಟೇಷನ್ಸ್ ಅದೆಲ್ಲ ಮಾಡಿದ್ರೆ. ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 4 ಕೋಟಿ ಬರೀ ಊಟ ಮೇಂಟೈನ್ ಮಾಡೋದ್ರಲ್ಲೇ ಹೋಗುತ್ತೆ. 4 ಕೋಟಿ ಒಂದು ವರ್ಷಕ್ಕೆ. ಈ ನಾಯಿಗಳು 10 ವರ್ಷ ಇದ್ದರೆ 40 ಕೋಟಿ ಅದು. ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಿರಲ್ಲ, ನಿಮ್ಮ ಫೆನ್ಸಿಂಗು ಮಾಡೋಕ್ಕೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ರೂಲಿಂಗಲ್ಲಿ. ಪ್ಲಸ್ ಕೆನಲ್ಸ್ ಬಿಲ್ಡ್ ಮಾಡಬೇಕು, ಶೆಲ್ಟರ್ ಸ್ಪೇಸ್ ನೋಡಬೇಕು. ಅದೆಲ್ಲ ನೋಡೋಕೆ ಹೋದರೆ ಅದು ಇನ್ನೂ ಒಂದು 200 crores ಆಗುತ್ತೆ 10,000 ನಾಯಿಗಳಿಗೆ. ಅದು ಒನ್ ಆಫ್ ಕಾಸ್ಟ್ ಅಂತ ಇಟ್ಕೊಳ್ಳಿ. ಬಟ್ ನಮ್ಮ ಹತ್ರ ಎಲ್ಲಿದೆ ಇಷ್ಟು ಹಣ ಹೇಳಿ? ನಮ್ಮ ಗೌರ್ಮೆಂಟ್ ಹತ್ರ ಅಷ್ಟು ಕಾಸು ಇದೆಯಾ ಹಾಕಕ್ಕೆ ಹೇಳಿ? ಕೊಡ್ತಾ ಇದ್ದೀವಿ ಸರ್, ಬಟ್ ಜನಗಳಿಗೂ ಗೊತ್ತಾಗಬೇಕು. ಜನಗಳು ಏನು ಥಿಂಕ್ ಮಾಡ್ತಾರೆ ಅಂದರೆ, ಎಸ್ಪೆಷಲಿ ನಮ್ಮ ಏನಾದರೂ ಒಂದು ಇಶ್ಯೂ ಆದರೆ, ಡಾಗ್ ಬೈಟ್ ಇಶ್ಯೂ, ಏನು ಥಿಂಕ್ ಮಾಡ್ತಾರೆ ಅಂದರೆ, ಈ ಡಾಗ್ಸ್ ಎಲ್ಲ ಇವಾಗ ಗೌರ್ಮೆಂಟ್ ತೊಗೊಂಡೋಗಿ ಎಲ್ಲೋ ಹಾಕ್ತಾರೆ ಅಷ್ಟೇ, ಬೇರೆ ಏನು ಥಿಂಕ್ ಮಾಡಲ್ಲ. ಥಿಂಕ್ ಮಾಡಬೇಕು, ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ? ನಮ್ಮ ಸ್ಯಾಲ್ರಿಯಿಂದ ಅಲ್ವಾ, ನಮ್ಮ ಟ್ಯಾಕ್ಸಸ್ಸಿಂದ. ಸಸ್ಟೈನಬಲ್ಲ? ನಮ್ಮ ರೋಡ್ಸ್ ನೋಡಿದ್ದೀರಾ, ನಮ್ಮ ಗಾರ್ಬೇಜ್ ಸಿಟುಯೇಷನ್ ನೋಡಿದ್ದೀರಾ? ಅದೆಲ್ಲ ಇಶ್ಯೂಸ್ ಅಲ್ವಾ, ರಿಯಲ್ ಸೋಷಿಯಲ್ ಇಶ್ಯೂಸ್ ದಟ್ ವಿ ಹ್ಯಾವ್ ಟು ರಿಸಾಲ್ವ್. Sir, ಇದು some appeal for government of Karnataka is follow the ABC rules. ನಮ್ಮ CM ಅವರೇ ಹೇಳಿದ್ರು, ಇದು ಶೆಲ್ಟರ್ ಎಲ್ಲ ಆಗಲ್ಲ, ನಾವು ABC ರೂಲ್ಸೇ ಫಾಲೋ ಮಾಡ್ತೀವಿ. ಐ ಡೋಂಟ್ ಬಿಲೀವ್ ಇನ್ institutionalizing dogs. So our appeal to the government, especially CM, is to follow ABC rules. The shelter, our Kamakshi was saying 500 crores ಎಲ್ಲಿದೆ ಹಣ? ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ. So ABC rules, 1/10 of the cost, right? 1/10 of the cost ಆಗತ್ತೆ. 10,000 ನಾಯಿಗಳಿಗೆ 2 crores ಆಗತ್ತೆ. And communities ಇದೆ ನೋಡ್ಕೊಳ್ಳೋದಕ್ಕೆ, ನಾಯಿ ನೋಡ್ಕೊಳ್ಳೋದಕ್ಕೆ communities ಇದೆ. We have the first rabies helpline in Karnataka. ಒಂದು ರೇಬೀಸ್ ಕೇಸ್ ಇಲ್ಲ ನಮ್ದು, ಒಂದು 4-5 years ಒಂದು ಸಿಂಗಲ್ ರೇಬೀಸ್ ಕೇಸ್ ಇಲ್ಲ. ಬಟ್ ABC ಆಕ್ಸಲರೇಟ್ ಮಾಡಬೇಕು. ಇವತ್ತು ವಿಧಾನಸೌಧ 10 ನಾಯಿ ತಗೊಂಡು ಹೋಗಿದ್ರು. ABC ಸೆಂಟರ್ಸ್ ಅಲ್ಲಿ 200 ಡಾಗ್ಸ್ ಇದೆ. ಏನ್ ಕಾರಣಕ್ಕೋಸ್ಕರ ಅಲ್ಲಿ ಇದೆ ಗೊತ್ತಿಲ್ಲ. ಸೊ ಅದು ದೇ ಹ್ಯಾವ್ ಟು ಬಿ ರಿಲೀಸ್ಡ್. ABC ಫೋಕಸ್ ಆಗಬೇಕು. ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕಗೆ ಒಂದು ಅಪೀಲ್ ಆದರೆ, ABC ರೂಲ್ಸ್ ಫಾಲೋ ಮಾಡಿ. ಲೆಟ್ಸ್ ಲೀಡ್ ವಿತ್ ದ ಪಾತ್ ಆಫ್ ಕೋಎಕ್ಸಿಸ್ಟೆನ್ಸ್ ಅಂಡ್ ಕೈಂಡ್ನೆಸ್. ಹರಿಣಿ ರಾಘವನ್.